ವಿನೀತಾ, ಯಾಕೆ ಹೀಗೆ ಕೂತಿದ್ಯಾ? ಏನಾಯ್ತು? ಏನಾಯ್ತು ಚಿಕ್ಕಮ್ಮ? ಚಿಕ್ಕಮ್ಮ ಅಂದರೆ ಅಮ್ಮನ ತಂಗಿ. ನೋಡೆ ಅಕ್ಕ, ನಿನಗೆ ತಂಗಿಯಾಗಿ ಹುಟ್ಟಿದ್ದಕ್ಕೆ ನಿನ್ನ ಮಕ್ಕಳಿಗೆ ನಾನು ಚಿಕ್ಕಮ್ಮ ಆದೆ. ಇಷ್ಟೇ ಶಾಶ್ವತ, ಇನ್ನೇನು ಆಗ್ಲಾರ. ಯಾಕೆ ಒಗ್ಟಾಗಿ ಮಾತಾಡ್ತಾ ಇದ್ಯಾ? ವಿಷಯ ಏನು ಅಂತ ಹೇಳು. ಸುಮಾರು ದಿನಗಳಿಂದ ಶೇಖರಿ ಬಾವ ತುಂಬ ಆತಂಕದಲ್ಲಿದ್ದರು. ಹೊಟ್ಟೆಲೇನೋ ಬೆಂಕಿ ಇಟ್ಕೊಂಡು ಓಡಾಡ್ತಾ ಇದ್ರು. ಅದು ಅವ್ರನ್ನ ಸುಡ್ತಾ ಇತ್ತು. ಏನು ಅಂತ ವಿಚಾರಿಸಿದಾಗ ಸುಂದ್ರಿ ಸಾವಿನ ವಿಚಾರ ಹೇಳಿದ್ರು. ನಿಮ್ಮೆಲ್ಲರಿಗೂ ಹೇಳಿದ್ರೆ ನೀವೆಲ್ಲಿ ಸಂಕಟ ಪಡ್ತೀರೋ ಅಂತ ನಾನು ಭಾವ ಇಬ್ಬರೇ ಪರಿಹಾರ ಹುಡ್ಕೋದಕ್ಕೆ ಶುರು ಮಾಡಿದ್ವಿ. ನಾನು ಭಾವ ಹೋಗಿ ದೇಶಿಕರನ್ನ ಭೇಟಿ ಮಾಡಿದ್ವಿ. ಹೇಗಾದರೂ ಮಾಡಿ ಸುಂದ್ರಿನ ಉಳಿಸಿ ಅಂತ ಬೇಡ್ಕೊಂಡ್ವಿ. ಅವರು ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಈ ವಿಷಯನೆಲ್ಲ ನಿಮ್ಗೆ ಯಾರಿಗೂ ಹೇಳೋಕ್ಕಾಗದೆ ಒದ್ದಾಡ್ತಾ ಇದ್ವಿ. ಆಗಲೇ ನೀನು, ನಿನ್ನ ಜಗ್ಗಿ ಚಿಕ್ಕಪ್ಪ, ಆ ಪಂಚಾಕ್ಷರಿ ಹೆಂಡ ಕುಡಿಯೋದಕ್ಕೆ ಜಾಗ ಹುಡುಕೊಂಡು ಅಲ್ಲಿಗೆ ಬಂದಿದ್ದು. ಅಷ್ಟೊತ್ತಿಗೆ ದೇಶಿಕರು ಅಲ್ಲಿಂದ ಹೊರಟು ಹೋಗಿದ್ರು. ನಾನು ಭಾವ ಇಬ್ಬರೇ ಇರೋದನ್ನ ನೋಡಿ ಅಸಹ್ಯ ಸಂಬಂಧ ಕಟ್ಟಿ ಬಾಯಿಗೆ ಬಂದ ಹಾಗೆ ಬೈದು ನನ್ನ ಹೊಟ್ಟೆಗೆ ಬಲವಾಗಿ ಒದ್ರು. ನನ್ನ ಚಿಕ್ಕಪ್ಪ, ನೀನು ಆ ಬಾಟ್ಲಿನೇ ಒಡೆದು ನಿಮ್ಮಪ್ಪಂಗೆ ಚುಚ್ಚೋಕೆ ಹೋಗಿದ್ದೆ. ಕ್ಷಮಿಸ್ಬಿಡಿ ಚಿಕ್ಕಮ್ಮ. ತಿಳುವಳಿಕೆ ಇಲ್ಲದೆ ಅವಿವೇಕಿಯಾಗಿ ನಡ್ಕೊಂಡಿದ್ದೀನಿ. ಕುಡಿತದ ಮುಳ್ಳಿನಲ್ಲಿ ದುಡುಕ್ಬಿಟ್ಟಿದ್ದೀನಿ. ಕ್ಷಮಿಸಿ ಅಂತ ಕೇಳೋ ಅರ್ಹತೆನೂ ಉಳಿಸ್ಕೊಂಡಿಲ್ಲ. ನಾನು ಮಾಡಿರೋ ಪಾಪದ ಬಗ್ಗೆ ನಂಗೆ ನಿಜವಾಗ್ಲೂ ಪಶ್ಚಾತ್ತಾಪ ಇದೆ ಚಿಕ್ಕಮ್ಮ. ಈಗ ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ ವಿದ್ಯಾ? ನಿನ್ನ ಚಿಕ್ಕಪ್ಪ ನನ್ನ ಹೊಟ್ಟೆಗೆ ಒದ್ದಿದ್ರಿಂದ ಏನಾಗಿದೆ ಅಂತ ಗೊತ್ತಾ? ಏನಾಯ್ತೆ? ನನ್ನ ಗರ್ಭಕೋಶ ಹೋಗ್ಬಿಟ್ಟಿದೆ ಅಕ್ಕ. ಇನ್ಯಾವತ್ತೂ ನಾನು ತಾಯಿ ಆಗ್ಲಾರೆ ಅಕ್ಕ. ಇನ್ಯಾವತ್ತೂ ನನ್ನ ಹೊಟ್ಟೆನಲ್ಲಿ ಮಗು ಹುಟ್ಟಲ್ಲ.